ಹಾಗಾದ್ರೆ ವಿರೋಧ ಪಕ್ಷಗಳು ಮಾತನಾಡಬಾರ್ದ? ಇರ್ತಕ್ಕಂಥ ಲೋಪದೋಷಗಳನ್ನು ನೀವು ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಸಲಹೆ ಕೊಡ್ತಕ್ಕಂಥದ್ದು ನೀವು ಅದನ್ನು ಅವೇಳನ ಅಂತ ತಿಳ್ಕೊಳ್ಳೋದಾದರೆ ಹಾಗಿದ್ರೆ ನಾವು ಮೌನಕ್ಕೆ ಶರಣಾಗಬೇಕಾ? ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಕ್ಕೆ ಅಧ್ಯಕ್ಷರೇ, ಇವತ್ತು ಈ ಒಂದು ರಾಜ್ಯಪಾಲರ ಒಂದು ಸಾಂವಿಧಾನಿಕ ಒಂದು ಹುದ್ದೆ ಏನಿದೆ, ರಾಜ್ಯ ಸರ್ಕಾರಗಳು ರಾಜ್ಯಪಾಲರಿಗೆ ಅವರು ಸಿದ್ಧ ಮಾಡಿರ್ತಕ್ಕಂಥ ಸರ್ಕಾರದ ವರದಿಯನ್ನು ಈ ಸದನದಲ್ಲಿ ರಾಜ್ಯಪಾಲರ ಮುಖಾಂತರ ಅವ್ರಿಗೆ ಆಹ್ವಾನ ಕೊಟ್ಟು ಭಾಷಣ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಇದೆ. ಅಧ್ಯಕ್ಷರೇ, ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಭಾಳ ವಿಷಯಗಳನ್ನು ಈಗ ಶರತ್ ಬಚ್ಚೇಗೌಡರು ಹೇಳಿದ್ದಾರೆ. ಏನೇನು ಸಾಧನೆಗಳು ಮಾಡಿದ್ದೇವೆ, ರಾಮರಾಜ್ಯವನ್ನು ತರಲಿಕ್ಕೆ, ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಇಲ್ಲಿ ಕೇಂದ್ರ ಸರ್ಕಾರ ಅಲ್ಲೆಲ್ಲೋ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ, ಅದಕ್ಕೆ ಪ್ರಚಾರ ತಗೊಂಡು ಹೊರಟಿದ್ದಾರೆ. ನಾವು ಸಮಾಜದಲ್ಲಿ ಇರತಕ್ಕಂಥ ಪ್ರಜೆಗಳೇನಿದ್ದಾರೆ ಅವರ ಬದುಕನ್ನು ಸರಿಪಡಿಸಲಿಕ್ಕೆ ನಮ್ಮ ರಾಮರಾಜ್ಯ ಯಾವ ರೀತಿ ಇವತ್ತು ಬದುಕನ್ನು ಸರಿಪಡಿಸ್ಲಿಕ್ಕೆ ಹೊರಟಿದ್ದೇವೆ, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ದಾರೆ. ರಾಮನ ಆಡಳಿತ ಏನು ಅಂತಕ್ಕಂಥದ್ದು ಅಧ್ಯಕ್ಷರೇ ಮೆಚ್ಕೋತೇನೆ ಅವರು ಹೇಳಿರತಕ್ಕಂಥದ್ದಕ್ಕೆ. ಅಧ್ಯಕ್ಷರೇ, ಇಲ್ಲಿ ಹೇಳಿದ್ದಾರೆ ಪ್ರಾರಂಭಿಕ ಪುಟದಲ್ಲೇ ಪಾಪ ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ಈ ಸರ್ಕಾರ ಜನತೆ ಮುಂದೆ ಹೋಗಿ ಜನತೆಯಿಂದ ಸಂಪೂರ್ಣವಾದ ಬಹುಮತದ ಒಂದು ದಾಖಲೆಯ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡ್ಕೊಂಡಿದ್ದೀರಿ. ನಿಮ್ಮ ಶ್ರಮಕ್ಕೂ ನಾವು ಅಭಿನಂದನೆ ಸಲ್ಲಿಸೋಣ. ಅದ್ರ ಜೊತೆಗೆ ಅಧ್ಯಕ್ಷರೇ, ಇಲ್ಲಿ ಒಂದು ಮಾತು ಹೇಳ್ತಾರೆ, ಭರವಸೆಗಳನ್ನೇ ಅವಹೇಳನ ಮಾಡುವ ರಾಜಕೀಯ ವಾತಾವರಣವೇ ಎಲ್ಲೆಡೆ ತುಂಬಿರುವಾಗ ನನ್ನ ಸರ್ಕಾರವು ಹೊಸ ಸಂಸ್ಕೃತಿಗೆ ನಾಂದಿ ಹಾಡಿದೆ. ಅಧ್ಯಕ್ಷರೇ, ಒಂದು ಸರ್ಕಾರಕ್ಕೆ ಭರವಸೆಗಳನ್ನು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ದಿನದಿಂದಲೂ ಕೊಡ್ತಾ ಬಂದಿದ್ದೇವೆ. ಹಲವಾರು ಸರ್ಕಾರಗಳು ನಮ್ಮ ಆಡಳಿತಗಳು ನಡೆಸಬೇಕಾದ್ರೆ ಭರವಸೆಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರವೇ ಆ ಭರವಸೆಗಳ ನಂಬಿಕೆಯ ಮೇಲೇ ನಾಡಿನ ಜನ ಬದುಕ್ತಾ ಇದ್ದೇವೆ. ಇಲ್ಲಿ ವಿರೋಧ ಪಕ್ಷಗಳು ಆ ಭರವಸೆಗಳ ಬಗ್ಗೆ ಚರ್ಚೆ ಮಾಡಿರೋದನ್ನೇ ಅವಹೇಳನ ಅಂತಕ್ಕಂಥ ರೀತಿಯಲ್ಲಿ ನೀವು ಆ ರೀತಿಯ ಒಂದು ತೀರ್ಮಾನಕ್ಕೆ ಬಂದರೆ ಹಾಗಾದ್ರೆ ವಿರೋಧ ಪಕ್ಷಗಳು ಮಾತನಾಡಬಾರ್ದ? ಇರ್ತಕ್ಕಂಥ ಲೋಪದೋಷಗಳನ್ನು ನೀವು ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಸಲಹೆ ಕೊಡ್ತಕ್ಕಂಥದ್ದು ನೀವು ಅದನ್ನು ಅವೇಳನ ಅಂತ ತಿಳ್ಕೊಳ್ಳೋದಾದರೆ ಹಾಗಿದ್ರೆ ನಾವು ಮೌನಕ್ಕೆ ಶರಣಾಗಬೇಕಾ? ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಕ್ಕೆ, ನಿಮ್ಮ ಘೋಷಣೆಗಳಿಗೆ ನಾವು ಸಂಪೂರ್ಣವಾಗಿ ನಿಮಗೆ ನಾವು ಶಾಬಾಷ್ಗಿರಿ ಕೊಡಬೇಕಾ?